ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಒತ್ತು ನೀಡಿದ್ದು, ಉತ್ತಮ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಿಸುವ ಮೂಲಕ ಅತ್ಯುನ್ನತ ಸ್ಥಾನ ಗೌರವಗಳಿಗೆ ಪಾತ್ರವಾಗಿದ್ದು, ಗುಲ್ಬರ್ಗಾ ವಿವಿ ಪ್ರಸಾರಾಂಗದಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕುಲಪತಿ ಪ್ರೊಫೆಸರ್ ಶಶಿಕಾಂತ್ ಉಡಿಕೇರಿಯವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಆವರಣದಲ್ಲಿನ ಕೈಲಾಸ ಅತಿಥಿ ಗೃಹದಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳ 10ನೇ ತಾರೀಕಿನಂದು ವಿಶ್ವವಿದ್ಯಾಲಯ ಆವರಣದಲ್ಲಿನ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಹಮ್ಮಿಕೊಂಡ ಸಮಾರಂಭದಲ್ಲಿ ಕನ್ನಡ ಪುಸ್ತಕ ಸೃಜನೇತರ ವಚನ, ಜಾನಪದ, ಸಮಾಜ ವಿಜ್ಞಾನ, ಇಂಗ್ಲಿಷ್ ಸೇರಿದಂತೆ ಇನ್ನೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿವಿಧ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದ್ದು, ಕಾರ್ಯಕ್ರಮಕ್ಕೆ ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಸ್ತಾಕ್, ದೀಪಾ ಬಸ್ತಿ ಸೇರಿದಂತೆ ಸಾಹಿತಿಗಳಾದ ಎಸ್.ಆರ್. ವಿಜಯಶಂಕರ್, ದಲಿತ ಸಂಘರ್ಷ ಸಮಿತಿ ಡಿ.ಜಿ. ಸಾಗರ್, ಸಿಂಡಿಕೇಟ್ ಸದಸ್ಯರಾದ ಶ್ರೀದೇವಿ ಕಟ್ಟಿಮನಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದಿದ್ದಾರೆ. ಕರೆಗೆ ಅತ್ಯಂತ ಗೌರವಪೂರ್ವಕವಾಗಿ ಬೆಲೆ ಕೊಟ್ಟು ಬೆಳಗ್ಗೆನೆ ನಾವೆಲ್ಲ ಸೇರಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇನ್ನೆರಡು ದಿನಗಳಲ್ಲೇ ಜರುಗಲಿರುವಂಥ ಎರಡು ಮಹತ್ತರವಾದ ಘಟನೆಗಳ ಕುರಿತು ನಮ್ಮ ಮುಂದೆ ಪ್ರಕಟಣೆ ಕೊಡಬೇಕಾಗಿ ನಿವೇದನೆ ಮಾಡಿಕೊಳ್ಳಲು ತಮ್ಮನ್ನೆಲ್ಲ ಆಮಂತ್ರಿಸಿದ್ದೇವೆ. ಆಮೇಲೆ ವಿಸ್ತೃತವಾದ ಮಾಹಿತಿ ತಮ್ಮ ಕೈಗೆ ಲಭ್ಯವಾಗ್ತಾ ಇದೆ. ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ. ನಾವು 10ನೇ ಡಿಸೆಂಬರ್ ಬುಧವಾರ ಬೆಳಗ್ಗೆ 10:30ಕ್ಕೆ ಮಹಾತ್ಮ ಗಾಂಧಿ ಸಭಾಂಗಣ, ನಮ್ಮ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಇಟ್ಕೊಂಡಿದ್ದೇವೆ. ಇದೊಂದು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ನನಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತದಲ್ಲಿ ಎಂಬುದು ಅತ್ಯಂತ ವಿಶಿಷ್ಟವಾದಂತಹ ಪ್ರಕ್ರಿಯೆ ಇದೆ. ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ವಿವಿಧ ಲೇಖಕರಿಂದ ಆಯ್ಕೆ ಮಾಡಿ ಸುಮಾರು 25 ವಿವಿಧ ಪ್ರಕಾರದ ಕನ್ನಡ ಬರಹ ಲೇಖನಗಳು, ಸೃಜನೇತರ ಪ್ರಕಾಶಕರಿಗೆ ಉರ್ದು, ಸಮಾಜ ವಿಜ್ಞಾನ, ಜನಪದ ಯಾರು ಬಿಟ್ಟಿಲ್ಲ, ಬಟ್ ಕನ್ನಡ ಯಾರನ್ನು ಬಿಟ್ಟಿಲ್ಲ, ಕನ್ನಡ. ಸೊ ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟು ಇದನ್ನ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಒಂದು ಪ್ರಕ್ರಿಯೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಎಲ್ಲೂ ಕಾಣಸಿಗುವುದಿಲ್ಲ. ಅತ್ಯಂತವಾದಂಥ ವಿಶಿಷ್ಟ ಸಮಾರಂಭ ಇದು. ಈ ವರ್ಷದ ಇದನ್ನ ಪ್ರಕಟಣೆಗಳನ್ನು ಕಳೆದ ವಾರ ಒಂದು 10 ದಿವಸದಿಂದ ಎಲ್ಲ ಪತ್ರಿಕೆಗಳಲ್ಲಿ ಅವರ ಭಾವಚಿತ್ರಗಳ ಸಮೇತ ನೀಡಲಾಗಿದೆ. ಎಲ್ಲ ಪ್ರತಿಭಾವಂತರುಗಳನ್ನು ಸೂಕ್ತವಾಗಿ ಗುರುತಿಸಿ ಅವರಿಗೆ ನಾವು ಗೌರವ ಸನ್ಮಾನ ಹಾಗೂ ಪ್ರಶಸ್ತಿಗಳನ್ನು ನೀಡಿದ್ದೇವೆ. ಇದಕ್ಕೆ ಪ್ರಶಸ್ತಿ ಸಮಾರಂಭಕ್ಕೆ ನಮಗೆ ಅತ್ಯಂತ ಖುಷಿ ಅನಿಸ್ತದೆ. ಈ ವರ್ಷದ ಅಥವಾ ಕಳೆದ ವರ್ಷದ ಬೂಕರ್ ಪ್ರಶಸ್ತಿ ವಿಜೇತ, ಅದರಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಬಾನು ಮುಸ್ತಾಕ್ ಅವರು ಮತ್ತು ಅವರ ಜೊತೆ ಇದನ್ನ ಅನುವಾದಿಸಿದಂಥ ದೀಪಾ ಬಸ್ತಿ ಅವರು, ಇದು ಇಂಗ್ಲಿಷ್ ಕೃತಿಗೆ ಅದು ಆಗಿರೋದ್ರಿಂದ ದೀಪಾ ಬಸ್ತಿ ಅವರು ನಮಗೆ ಬಾನು ಮುಸ್ತಾಕ್ ಎಷ್ಟು ಮುಖ್ಯನೋ ದೀಪಾ ಬಸ್ತಿಯವರು ಅಷ್ಟೇ ಮುಖ್ಯ. ಯಾಕಂದ್ರೆ ಬರಹಗಾರಕ್ಕಾರ ಮತ್ತೆ ಅವ್ರ ಬಗ್ಗೆನೂ ಕೂಡ ನಾವು ಬಾನು ಮುಸ್ತಾಕ್ ಅವ್ರನ್ನ ಯಾವ ಎತ್ತರದಲ್ಲಿ ಇಟ್ಟು ನೋಡ್ತೇವೆ, ದೀಪಾ ಬಸ್ತಿ ಅವ್ರನ್ನ ಅದೇ ಎತ್ತರದಲ್ಲಿ ಇಟ್ಟು ನೋಡ್ತೇವೆ ವಿಶ್ವವಿದ್ಯಾಲಯ ಮತ್ತು ನಮ್ಮ ಕನ್ನಡ ಸಮಸ್ತೆ ಜನತೆ. ಯಾಕಂದ್ರೆ ಅವರು ಕಾರಣ ಆಗ್ತಾರೆ. ಹೀಗಾಗಿ ನಮಗೆ ಮಾತ್ರ ನಂಗೆ ಸರ್ ಯಾವಾಗ ಹೇಳಿದ್ರು ದೀಪಾ ಬಸ್ತಿ ಅವರು ಕರೀಲಿಕ್ಕೆ ಸಾಧ್ಯತೆ, ಅವರು ಒಪ್ಕೊಳ್ಳೋ ಸಾಧ್ಯತೆ ಇದೆ ಅಂದಾಗ ನಂಗೆ ಅತ್ಯಂತ ಖುಷಿ ಆಯ್ತು. ಒಂದೇ ಮಾತಿನಲ್ಲಿ ಕರೀರಿ, ಅದು ನಮಗೆ ವಿಶ್ವವಿದ್ಯಾಲಯದ ಈ 2025 ಅತ್ಯಂತ ಮಹತ್ವದಾದ ಘಟನೆ ಆಗ್ತದೆ. ಅಂತ ಒಬ್ಬರ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಸೃಜನಶೀಲ ಬರಹಗಾರ್ತಿ ಬರ್ತಾರೆ ಅಂತ ಹೇಳಿ. ಅದ್ರ ಜೊತೆ ಎಸ್.ಆರ್. ವಿಜಯಶಂಕರ್ ಅವರು ವಿಮರ್ಶಕರು ಮತ್ತು ಸಾಹಿತಿಗಳಿರ್ತಾರೆ. ಹಾಗೂ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದಂಥ ಡಿ.ಜಿ. ಸಾಗರ್ ಅವರು ಇರ್ತಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀದೇವಿ ಕಟ್ಟಿಮನಿ ನಮ್ಮ ಸಿಂಡಿಕೇಟ್ ಸದಸ್ಯರು ಹೋದವರು ಗುಲ್ಬರ್ಗವರು ಬೀದರ್ನಲ್ಲಿರ್ತಾರೆ. ಮತ್ತು ನಮ್ಮ ಸುಲೋಚನಾ ಮೇಡಮ್ ಅವರು ವಿದ್ಯಾಶಕ್ತಿ ಪರಿಷತ್ ಸದಸ್ಯರು ಇರ್ತಾರೆ. ಮತ್ತು ಇದ್ದಂಥ ನಮ್ಮ ಕಣ್ಣೂರವರು, ಜಯಾಂಬಿಕಾ ಮೇಡಮ್ ಅವರು ಎಲ್ಲ ಇರ್ತಾರೆ. ಪೋತೆ ಅವರು ಹಾಗೂ ಲಂಡನ್ಕರ್ ಅವರಿಂದ
ಎಲ್ಲರಿಗೂ ಆಧಾರದ ಸ್ವಾಗತ ಇದೆ ಈ ಸಮಾರಂಭಕ್ಕೆ. ಮತ್ತು ಈ ಇದನ್ನ ನಿನ್ನೆ ಮಾಡಬೇಕು, ಸಮಯ ಇಲ್ಲ ಸರ್, ಮತ್ತು ಮಂಡೇ ಆಗ್ತದೆ ಅನ್ಕೊಂತ ಮತ್ತೆ ಸಡನ್ ಆಗಿ ಸಾಯಂಕಾಲ ಹೇಳಿದ್ರು ಸರ್ ಎವ್ರಿಬಡಿ ಇಸ್ ಕೈಂಡ್ ಇನಫ್ ಮಾರ್ನಿಂಗ್ ಬರಕ್ಕೆ ಒಪ್ಕೊಂಡಿದ್ದಾರೆ, ನೀವು ಬಂದುಬಿಡಿ ಅಂತಂದರು. ಸೊ ವಿತ್ ಗ್ರೇಟ್ ಆಸ್ ವೆಲ್ ಆಸ್ ವಿತ್ ಗ್ರೇಟ್ ಪ್ಲೆಜರ್, ಸಾಕಷ್ಟು ಸೌಖ್ಯದೊಂದಿಗೆ ಮತ್ತು ಭಾಳ ಹಂಬಲ್ ಆಗಿ ವಿನೀತನಾಗಿ ನಮಗೆಲ್ಲರಿಗೂ ಮತ್ತೊಮ್ಮೆ ಗೌರವ ವಂದನೆ ಅರ್ಪಿಸಿದ್ವಿ. ಇದನ್ನು ಕುರಿತು ಒಂದೆರಡು ಹೆಚ್ಚಿನ ಮಾಹಿತಿಯನ್ನು ಕೋತೆ ಸರ್ ನೀಡಬೇಕಂತ ಹೇಳಿ ನೋಡ್ತೀನಿ. ಇದು ಕಂಡಂಥ ಮತ್ತು ನಮ್ಮ ಕನ್ನಡ ನಾಡು ಕಂಡಂತಹ ಹೆಮ್ಮೆಯ ಕನ್ನಡ ರಕ್ಷಕರು, ರಕ್ಷಕರಂದ್ರೆ ಬರೀ ಹೋರಾಟಗಾರರಲ್ಲ, ಬರವಣಿಗೆ ಮಾಡೋರು ರಕ್ಷಕರು, ಓದುವರು ಕೂಡ ರಕ್ಷಕರು. ನಾನು ಸಾಕಷ್ಟು ಜನ ಅಂತಾರೆ, ನೀವು ಕೃಷಿ ವಿಜ್ಞಾನ ಇದ್ರಿ, ಕನ್ನಡ ಚೆನ್ನಾಗಿ ಮಾತಾಡ್ತೀರಿ ಸರ್, ಎಲ್ಲ ಮಾತಾಡ್ತೀರಿ. ನಾವು ಒಳ್ಳೆ ಕೇಳೋದು, ಯಾರು ಭಾಷಣ ಮಾಡ್ತಿರ್ತಾರೆ ಕುತ್ಕೊಂಡು ಕೇಳ್ತೇನೆ. ಹೀಗಾಗಿ ಬರಹಗಾರರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋರು ಏನಿರ್ತಾರೆ, ಒಂದೇ ಥರದ ಬರಲ್ಲ, ವಿವಿಧ ಥರದ ಬರಹಗಳಲ್ಲಿ ಅವಿರತ ಶ್ರಮ ಪಟ್ಟು ಥ್ರೂಔಟ್ ದೇರ್ ಲೈಫ್, ಸ್ಟೂಡೆಂಟ್ ಲೈಫ್ನಿಂದ ಹಿಡ್ಕೊಂಡು ಇದ್ದಿನವರೆಗೆ ಕಂಟಿನ್ಯೂಸ್ಲಿ ಚಿಂತನೆ ಮತ್ತು ಬರಹಗಳನ್ನು ತೊಡ್ಕೊತಿರುವಂಥ ಪ್ರೊಫೆಸರ್ ಎಸ್ ಟಿ ಪೋತೆ ಅವರ ಮತ್ತೊಂದು ಪುಸ್ತಕದ ಲೋಕಾರ್ಪಣೆ, ಕಾದಂಬರಿ ಮಹಾಯಾನ, ಅದರದ್ದು ಲೋಕಾರ್ಪಣೆ ಆಗ್ತಾ ಇದೆ. ಈ ವಿಷಯದ ಅಧ್ಯಯನ ಕುರಿತು ಅವರು ನಿರಂತರವಾಗಿ ಚಿಂತೆ ಮಾಡ್ತಾ ಇರ್ತಾರೆ. ಕಳೆದ ವಾರ ಕೂಡ ಮಹಾರಾಷ್ಟ್ರಕ್ಕೆ ಹೋಗಿ ಬಂದರೆ ಅದನ್ನು ಅವರೇ ಹೇಳ್ತಾರೆ, ಇವತ್ತಿಗೆ ನಾವೇನು ತಿಳ್ಕೊಂಡೇವೆ ಅದೇ ಫೈನಲ್ ಅಲ್ಲ, ನನ್ನಲ್ಲಿ ಇನ್ನೂ ಏನೋ ಕೊರತೆ ಇದೆ, ಇನ್ನೂ ಕಲಿಯೋದಿದೆ, ಇನ್ನೂ ಮಾಡೋದಿದೆ ಅನ್ನುವಂಥದ್ದು ಇದೆ. ಯಾವತ್ತೂ ಅಂಥ ಒಂದು ವಿಷಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ತೆಗೆದುಕೊಂಡ್ರೆ ಅಂಬೇಡ್ಕರ್ ಅವರ ಚಿಂತನೆಗಳು, ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಆಗ್ಬೋದು, ಮಹಾತ್ಮ ಗಾಂಧಿಯವರಾಗ್ಬೋದು, ಮಾತುಗಳ ಚಿಂತನೆ ಆಗ್ಬೋದು, ಬುದ್ಧ ಬಸವರ ಚಿಂತನೆಗಳು ಆಗ್ಬೋದು, ಅವು ಸರ್ವಕಾಲಿಕ ಸತ್ಯ. ನಾ ಅದರ ಪೂರ ತಿಳ್ಕೊಂಡೇನೆ, ನಾ ಪರಿಪೂರ್ಣ ಆಗೇನಂದ್ರೆ ಸುಳ್ಳು. ನಂತರ ಗುಲ್ಬರ್ಗಾ ವಿವಿಯ ನಿರ್ದೇಶಕರಾದ ಎಚ್ ಟಿ ಪೋತ್ರೆ ಅವರು ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವಕಥನ ಕುರಿತು ರಚಿಸಿದ ಮಹಾಯಾನ ಕಾದಂಬರಿ ಲೋಕಾರ್ಪಣೆ ಕುರಿತು ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಹೈದರಾಬಾದ್ ಕರ್ನಾಟಕ ಅವಾಗ ಬೆಂಗಳೂರಿನಿಂದ ಬಹಳ ದೂರದಲ್ಲಿ ಈಗೂ ದೂರ ಇದೀವಿ, ಆ ಮಾತು ಬೇರೆ. ಅವರು ಏನು ಮಾಡಿದ್ರು, ಈ ಭಾಗದ ಸಾಹಿತ್ಯ ಸಂಸ್ಕೃತಿಯನ್ನ ಲೇಖಕರನ್ನು ಉತ್ತೇಜಿಸಬೇಕು ಅನ್ನೋ ಕಾರಣಕ್ಕಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಮೂಲಕ ಕೆಲವು ಸೃಜನೇತರ ಕೃತಿಗಳಿಗೆ ಪ್ರಶಸ್ತಿ ಕೊಟ್ಟು ಇಲ್ಲಿ ಯುವ ಲೇಖಕರಿಗೆ ಉತ್ತೇಜನ ಕೊಡೋಣ ಅಂತ ಪ್ರಾರಂಭ ಮಾಡಿದ್ದಾರೆ. ಹಾಗೆ ಪ್ರಾರಂಭ ಆದ 40 ವರ್ಷಗಳ ನಿರಂತರವಾಗಿ ನಮ್ಮ ವಿಶ್ವವಿದ್ಯಾಲಯ ನಡೆಸ್ಕೊಂಡು ಬಂದಿದೆ. ಸರ್ ಹೇಳಿದ ಹಾಗೆ ಅಕ್ರಾಸ್ ದಿ ಸ್ಟೇಟ್ ಅಷ್ಟೇ ಅಲ್ಲ, ಅಕ್ರಾಸ್ ದಿ ಕಂಟ್ರಿ ಈ ಥರದೊಂದು ವಿಶ್ವವಿದ್ಯಾಲಯ ಕಾರ್ಯಕ್ರಮ ಮಾಡಲ್ಲ. ಧಾರವಾಡದವ್ರು ಕಂಪ್ಲೇಂಟ್ ಅಂತ ಧಾರವಾಡದವ್ರು ಇತ್ತೀಚೆಗೆ ಮಾಡಿದ್ರು 1 ವರ್ಷ, ಆಮೇಲೆ ನಿಂತು ಹೋಯ್ತು. 3 ಮಂದಿಗೆ ಅಷ್ಟೇ ಕೊಟ್ಟಿದ್ರು. ನಮ್ಮಲ್ಲಿ ನಾವು ಕ್ರಮೇಣ ಬರ್ತಾ ಬರೀ ಪ್ರದೇಶವನ್ನು ಬಿಟ್ಟು ನಾವು ಗಡಿನಾಡ ಲೇಖಕರಿಗೂ ಕೊಟ್ಟಿವಿ. ಗಡಿನಾಡ ಲೇಖಕರು ಕೊಡ್ತಾ ಬಂದು ಅಧ್ಯಾಪಕ ಬೇಡಿಕೆ ಏನು ಬಂತು ಲೇಖಕರು ಅಂದರೆ, ಸರ್ ಸಮಾಜ ವಿಜ್ಞಾನಕ್ಕೂ ಗೌರವಿಸ್ರಿ ಅಂದಾಗ ಸಮಾಜ ವಿಜ್ಞಾನ ಪುಸ್ತಕಕ್ಕೂ ನಾವು 3 ವರ್ಷ ಕೊಡ್ತಾ ಇದ್ದೀವಿ. SS ಹೊಸಮನಿ ನಮ್ಮ ರಾಜ್ಯ ಗ್ರಂಥಾಲಯ ಅಧಿಕಾರಿ ಆಗಿದ್ರಲ್ಲ, ಅವರು ನಾವು ಕುಲಪತಿಗಳಾಗಿ ಭೇಟಿಯಾಗಿ ಒಂದು 1.5 ಲಕ್ಷ ರೂಪಾಯಿ ದೇಣಿಗೆ ಇಟ್ಟಿಸ್ಕೊಂಡು ರಾಜ್ಯಮಟ್ಟದ ಪುಸ್ತಕ ಪ್ರಶಸ್ತಿ ಅಂಬೇಡ್ಕರ್ ಅವ್ರ ಮೇಲೆ ಒಂದು ಯಾವುದೇ ಪುಸ್ತಕ ಕನ್ನಡ ಭಾಷೆಯಲ್ಲಿ ಬಂದರೆ ಅವ್ರು ಕೊಡಬೇಕು ಅನ್ನೋದನ್ನ ದೇಣಿಗೆಯಿಂದ, ಅದರ ಹಣದಲ್ಲಿ ಬರೋ ಬಡ್ಡಿಯಿಂದ ಒಂದು ಪ್ರಶಸ್ತಿಯನ್ನು ರಾಜ್ಯಮಟ್ಟದ ಪ್ರಶಸ್ತಿ ಕೊಡ್ತೀವಿ. ಹಾಗೆ ಕಥೆಯ ಮೇಲೆ ಜಯಚಿತ್ರಾಜ್ ಪುರೋಹಿತ್ ಅವರ ಹೆಸರು ಮೇಲೆ ಚಿನ್ನದ ಪದಕ ಕೊಡ್ತಿದ್ದೀವಿ, 2ನೇ ಬಹುಮಾನ ಒಂದು ಪ್ರಶಸ್ತಿ ಪತ್ರ ಕೊಡ್ತಿದ್ವಿ ಅಷ್ಟೇ. ನಿರಂಜನ್ ಅವ್ರು ಬಂದ ಮೇಲೆ ಅದನ್ನ ಹಾಗೆ ಮಾಡೋದು ಬೇಡ, 3 ಮಾಡೋಣ, ಬಂಗಾರ ಬೆಳ್ಳಿ ಕಂಚು ಅಂತ ಹೇಳಿ 3 ಜನರಿಗೆ 3 ಮುಂದುವರಿಸ್ತೀವಿ ಅದನ್ನು. ಅದು ಕಳೆದ 4-5 ವರ್ಷಗಳಿಂದ ಅದನ್ನು ಕೊಡ್ತಾ ಬಂದಿದ್ದೀವಿ. ಹಾಗೆ ಕತೆ ಬರೆದವರಲ್ಲಿ ಇಲ್ಲಿ ಗೋಲ್ಡ್ ಮೆಡಲ್ ತಗೊಂಡವರು ರಾಜ್ಯ ಮಟ್ಟದ ದೊಡ್ಡ ಹೆಸರು ಮಾಡಿದ್ದಾರೆ. ಉಡೋಣಿ ಆಗಿರ್ಬೋದು, ಬೇರೆ ಬೇರೆ ಲೇಖಕರು ನನ್ನ ತನಕ ಅನಂತರ ಬಂದು ಮಕ್ಕಳು ಬರೀತಾ ಇದ್ದಾರೆ ಈಗ ಹೊಸಬರು ಕೂಡ. ಆದರೆ ಕತೆ ಈ ಭಾಗ ನಮ್ಮ ಇವ್ರು ಯಾರು ನಮ್ಮ ಕುಂಬಿ ಬಹಳ ಲೇಖಕರು ಇಲ್ಲಿ ಆ ಪ್ರಶಸ್ತಿ ತಗೊಂಡವರೆಲ್ಲ ಇವತ್ತು ರಾಜ್ಯ ಮಟ್ಟದ ಒಳ್ಳೆಯ ಕಥೆಗಾರರಾಗಿ ಈ ಪ್ರದೇಶದಿಂದ ಗುರುತಿಸ್ಕೊಂಡ್ರೆ ಅದು ಜಯಚಿತ್ರಾಜ್ ಪುರೋಹಿತ್ ಪ್ರಣಾರ್ಥ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆ ಅಂತ ಇಟ್ಟಿದ್ದೀವಿ ಅದನ್ನು. ಅದು ಇದು ಒಂದು. ಆಮೇಲೆ ನಮ್ಮಲ್ಲಿ ಗಡಿನಾಡು ಕೊಡೋದ್ರ ಜೊತೆಗೆ ಸೃಜನೇತರ ಲೇಖಕರು ಅನೇಕ ಇಲ್ಲಿ ಪ್ರಶಸ್ತಿ ಪಡೆದಂಥ ಲೇಖಕರು ಕೆಲವರೆಲ್ಲ ಇದ್ದಾರೆ. ಹಾಗೆ ಸುಮಾರು ಕಳೆದ ವರ್ಷ 30 ಬಂದಿದ್ದು ಸರ್, 30 ಮಂದಿ ಕಾಂಪಿಟೇಷನ್ ಇತ್ತು, 30 ಮಂದಿ ಕೊಟ್ಟಿದ್ದೀವಿ. ಈ ವರ್ಷ ಯಾಕೆ ಕಡಿಮೆ ಆಗಿದೆ ಅಂದರೆ ನಮ್ಮ ಕುಲಪತಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಮೊನ್ನೆ ಮೀಟಿಂಗ್ನಲ್ಲಿ. ಈ ಚಿತ್ರಕಲಾ ಪ್ರಶಸ್ತಿ ಕೊಡ್ತೀವಿ, 5 ಮಂದಿ 3 ಮಂದಿ ಕೊಡ್ತಿದ್ದೀವಿ, 2 ಶಿಲ್ಪಕಲೆ ಕೊಡ್ತಿದ್ವಿ. ಈ ಚಿತ್ರಕಲೆಯವರು ಒಂದು ಚಿತ್ರಕಲೆಯನ್ನು ಮಾಡಬೇಕು ಅಂದ್ರೆ 10,000 ರೂಪಾಯಿ ಖರ್ಚಾಗುತ್ತೆ ಅವ್ರಿಗೆ. ಅದು 10,000 ರೂಪಾಯಿ ಕೊಟ್ಟು ಪ್ರಶಸ್ತಿ ಬರಲಿಲ್ಲ ಅಂದ್ರೆ ನೀವೇ ಇಟ್ಕೊಡ್ತೀರಿ, ಬಂದರೂ ನೀವೇ ಇಟ್ಕೊಡ್ತೀರಿ, ನಮ್ಗೆ ತೊಂದರೆ ಆಗ್ತದೆ ಬಡವರಿದ್ದೀವಿ ನಾವು ಅಂದಿದ್ದಕ್ಕೆ ಈ ಸಾರಿ ಸ್ವಲ್ಪ ಸಬ್ಮಿಷನ್ ಮಾಡಲಿಲ್ಲ. ಕೊನೆಗೆ ನಾನು ಮೀಟಿಂಗಲ್ಲಿ ಇಟ್ಟು ಯಾರು ಚಿತ್ರಕಲೆಯನ್ನು ಸಬ್ಮಿಟ್ ಮಾಡ್ತಾರೆ ಆರ್ಟ್ ನಮಗೆ ಪ್ರಶಸ್ತಿ ಬಂದದ್ದನ್ನು ಇಟ್ಕೊಳ್ತೀವಿ,
ಬದಲಾದ್ರೂ ವಾಪಸ್ ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಆಗಿದೆ. ಪುಸ್ತಕ ಅದೇ ರೀತಿ ಮಾಡ್ತೀರಾ? ಪುಸ್ತಕ ಬಹಳ ಬೆಲೆ ಕಡಿಮೆ ಅಂತ ಹಂಗೆ ಮಾಡಲ್ಲ ಸರ್. ಅವು 10,000 ರೂಪಾಯಿ ಖರ್ಚಾಗ್ತದೆ, 15,000 ರೂಪಾಯಿ ಖರ್ಚಾಗ ಚಿತ್ರಕಲೆಯವರಿಗೆ, ಶಿಲ್ಪಕಲೆಯವರಿಗೆ. ಸೊ ಆ ಕಾರಣಕ್ಕೆ ಅದು ಮನೆ ವಿಷಯ ಬಂದು ಕೈಂಡ್ ಅವರು ಒಳ್ಳೆ ತೀರ್ಮಾನ ತಗೊಂಡ್ರೆ ಇಲ್ಲ ಮಾಡೋದು ಬೇಡ ತೀರ್ಮಾನ ತಗೊಂಡ್ರು ಅವರು. ಅದು ನೆಕ್ಸ್ಟ್ ವರ್ಷದಿಂದ ಅವರಿಗೆ ಕಂಡೀಷನ್ ಇಲ್ಲ. ಸೊ ಹೀಗೆ ಚಿತ್ರಕಲೆ, ಸೃಜನೇತರ, ವಿಜ್ಞಾನ, ವಚನ, ಜಾನಪದ, ಸಮಾಜ ವಿಜ್ಞಾನ, ಇಂಗ್ಲೀಷು, ಉರ್ದು, ಆಮೇಲೆ ಪ್ರಕಾಶಕರು, ಜನಪದ ಕಲಾವಿದರು, ಚಿತ್ರ ಮತ್ತು ಶಿಲ್ಪ ಕಲಾವಿದರು, ಇಷ್ಟು ಪ್ರಶಸ್ತಿಗಳನ್ನು ರಾಜ್ಯ ಸರ್ಕಾರ ಏನು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಕಾರದವರು ಕೊಡ್ತದೋ ಅದೇ ಪ್ರಕಾರ ನಮ್ಮಲ್ಲಿ ದುಡ್ಡು ಕಡಿಮೆ ಅಷ್ಟೇ. ಡಿವೈಡ್ ಆದರೆ ಇದು 5,000 ಡಿವೈಡ್ ಆದರೆ ಇಬ್ಬರು 2,500 ತಗೊಳ್ತಾರೆ. ಇಲ್ಲ ಪ್ರಶಸ್ತಿ ಸಿಂಗಲ್ ಬಂದರೆ 5,000 ರೂಪಾಯಿ ತಗೊಳ್ತಾರೆ. ಇದು ನಮಗೆ ಫೈನಾನ್ಷಿಯಲ್ ಯೂನಿವರ್ಸಿಟಿ 2 ಲಕ್ಷ ರೂಪಾಯಿ ಇಟ್ಟಿರೋದು ಪ್ರತಿ ವರ್ಷ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಹೀಗೆ ಇಲ್ಲಿ ಕಾಂಪಿಟೇಷನ್ ಮಾಡಿದಂಥ ಎಲ್ಲ ಲೇಖಕರು ಒಳ್ಳೊಳ್ಳೆ ಲೇಖಕರಾಗಿದ್ದಾರೆ. ನಿಮ್ಮ ವಿನಂತಿ ಏನಂದರೆ, ಹಿಂದೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ, ಮಾನ್ಯ ಮನವಿ ಒಪ್ಪಿಗೆ ತಗೊಂಡು ನಮ್ಮ ಭಾಗದಲ್ಲಿ ಒಂದು ಪ್ರತಿಷ್ಠಾನ ಇಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಾನ ಇಲ್ಲ ಸರ್, ಸರ್ಕಾರದಿಂದ ಇಲ್ಲ, ಸಾರ್ವಜನಿಕೂ ಇಲ್ಲ ಸರ್. ಧಾರವಾಡ ಏರಿಯಾಕ್ಕೆ ಹೋಗ್ಬಿಟ್ರೆ 21 ಪ್ರತಿಷ್ಠಾನಗಳಿದ್ದಾವೆ. ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಸರ್ಕಾರದಿಂದ ನಡೆಯುವ ಬೆಳಗಾವಿಯಲ್ಲಿ 21 ಪ್ರತಿಷ್ಠಾನಗಳಿವೆ. ಮಂಗಳೂರು ಕಡೆ ಪ್ರತಿಷ್ಠಾನಗಳಿವೆ. ಅಲ್ಲಿದ್ದು ನಮ್ಮ ಪ್ರದೇಶದ ಸಚಿವರು ಮಂತ್ರಿಗಳು ಮನಸ್ಸು ಮಾಡಿದ್ರೆ ನಮ್ಮಲ್ಲಿ ಪ್ರತಿಷ್ಠಾನ ಚನ್ನಣ ಹೆಸರಲ್ಲೇ, ದಿನಚರ ತವಾಗ ಹೆಸರಲ್ಲೇ, ಯಾರು ದೊಡ್ಡ ದೊಡ್ಡ ಲೇಖಕರ ಹೆಸರಲ್ಲೇ ತಂದರೆ, ಗೀತಾ ನಾಗಭೂಷಣ್ ಇದ್ದಾರೆ, ಬಿ ಶ್ಯಾಮ್ ಸುಂದರ್ ಇದ್ದಾರೆ, ಅಂಥವ್ರ ಹೆಸರು ಈ ಥರದ ಪ್ರತಿಷ್ಠಾನಗಳು ತಂದರೆ ನಮ್ಮ ಭಾಗದ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಸಾಹಿತ್ಯಕ್ಕೆ ಕೊಡುಗೆ ಹೈದರಾಬಾದ್ ಕನ್ನಡ ಜಾಸ್ತಿ ಇದೆ. ತೌರಾಜ್ ಮಾರ್ಕಾರ ಇಲ್ಲಿದ್ದಾನೆ, ವಡ್ಡರಾಗನೆ ಇಲ್ಲಿದೆ, ವಚನ ಸಾಹಿತ್ಯ ಇಲ್ಲಿ